ಕಾಂಗ್ರೆಸ್ನವ್ರಿಗೆ ನಾನು ಹೇಳಲಿಕ್ಕೆ ಬಯಸ್ತೀನಿ, ಸರ್ಕಾರದ ಖಜಾನೆ ಓಪನ್ ಮಾಡಿ ಮನಬಂದಂತೆ ಹಂಚಿ ವೋಟ್ ಬ್ಯಾಂಕ್ ಮಾಡಿಕೊಂಡು ಅಧಿಕಾರದ ಕುರ್ಚಿ ಮೇಲೆ ಕೂಡೋದು ಮುಖ್ಯ ಅಲ್ಲ. ಬಂದಂಥ ಆದಾಯವನ್ನು ಖರ್ಚು ವೆಚ್ಚ ಮಾಡಿ ರಾಜ್ಯದ ಅಭಿವೃದ್ಧಿ ಮಾಡಬೇಕು, ದೀನದಲಿತರಿಗೆ ಶಿಕ್ಷಣ ಕೊಡಬೇಕು, ಉದ್ಯೋಗ ಕೊಡಬೇಕು. ಆ ಕೆಲಸ ಮಾಡಿದಾಗ ಮಾತ್ರ ಒಂದು ಸರ್ಕಾರ ಸಮರ್ಥವಾಗಿ ಆಡಳಿತ ನಡೆಸ್ತದೆ ಅಂತ ಹೇಳ್ಬೋದು. ಇರದೇ ಇದ್ರೆ ಅದನ್ನು ನಾವು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಉಳಿದ ಕಡೆ ಕೊಟ್ಟಿದ್ದಾರೆ ಅಂದ್ರೆ ಮೊದಲಿಂದನೂ ಕೊಟ್ಟಿದ್ದಾರೆ. ನರೇಂದ್ರ ಮೋದಿಜಿಯವರು ಕರೋನಾ ಬಂದಂಥ ಸಂದರ್ಭದಲ್ಲಿ 80 ಕೋಟಿ ಜನರಿಗೆ ಪುಕ್ಕಟೆಯಾಗಿ 10 kg ಅಕ್ಕಿಯನ್ನು ಕೊಟ್ಟರು, ಆಹಾರ ವಿತರಣೆ ಮಾಡಿದರು, ಪುಕ್ಕಟೆಯಾಗಿ ಔಷಧ ವಿತರಣೆ ಮಾಡಿದರು. ಆಯಾ ಸಂದರ್ಭಕ್ಕೆ ಅನುಗುಣವಾಗಿ ಎಲ್ಲೆಲ್ಲಿ ಏನು ಅವಶ್ಯದ ಅದನ್ನು ಮಾಡ್ತಕ್ಕಂಥದ್ದು ಒಂದು ಸರ್ಕಾರದ ಕರ್ತವ್ಯ, ಜವಾಬ್ದಾರಿ. ಆದರೆ ಸರ್ಕಾರದ ಖಜಾನೆ ಓಪನ್ ಮಾಡಿ ಬೇಕಾಬಿಟ್ಟಿ ಹಂಚಿ ವೋಟ್ ಬ್ಯಾಂಕ್ ರಾಜಕಾರಣ ಮಾಡೋದಲ್ಲ. ಒಂದು ಸುರ್ಜೇವಾಲಾ ಅವರು ಬಂದು ಮಂತ್ರಿಗಳ ಖಾತೆಯ ಕಾರ್ಯವೈಖರಿಯನ್ನು ರಿವ್ಯೂ ಮಾಡಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಆ ಅಧಿಕಾರ ಸಂವಿಧಾನದತ್ತವಾದಂಥ ಅಧಿಕಾರ ಇರೋದು ಮುಖ್ಯಮಂತ್ರಿಗೆ ಮಾತ್ರ. ಮಾಪನ ಮಾಡತಕ್ಕಂಥ ಅಧಿಕಾರ ಇರೋದು ಸುರ್ಜೇವಾಲಾಗಲ್ಲ. ಸುರ್ಜೇವಾಲಾ ಒಬ್ಬ ಪಕ್ಷದ ಪದಾಧಿಕಾರಿ ಹೊರತು ಆತ ಮುಖ್ಯಮಂತ್ರಿ ಅಲ್ಲ. ಇದು ಮುಖ್ಯಮಂತ್ರಿಗೆ ಅಪಮಾನ ಮಾಡ್ದಂಗೆ, ಸಂವಿಧಾನಕ್ಕೆ ಅಪಮಾನ ಮಾಡ್ದಂಗೆ ಸುರ್ಜೇವಾಲಾ ಅವ್ರು ಮಾಡ್ತಕ್ಕಂಥ ಕೆಲಸ.